ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಈ ಜೀವಯಾನ ಬ್ಲಾಗಿನಲ್ಲಿ ಆರಂಭಿಸಿರುವ ಹೊಸ ಸರಣಿಯಾದ ಅವೇಕನಿಂಗ್ ವಿತ್ ಕೃಷ್ಣ ಅಂಡರ್ಸ್ಟ್ಯಾಂಡಿಂಗ್ ದ ಗೀತಾ, ಕೃಷ್ಣನ ಅರಿವು ಭಗವದ್ಗೀತೆಯ ಅರ್ಥಯಾನ, ಈ ಸರಣಿಯ 4ನೇ ಭಾಗಕ್ಕೆ ಬಂದಿದ್ದೇವೆ. ನಿಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಈ ಸಂವಾದದಲ್ಲಿ ನನ್ನೊಂದಿಗೆ ಭಾಗಿಯಾಗಲು ಬಂದಿದ್ದಾರೆ ನನ್ನ ತಂದೆಯವರಾದ ಪ್ರೊಫೆಸರ್ GN ಭಟ್ ಅವರು. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ನೇರವಾಗಿ ನಾನು ಈಗ ಪ್ರಶ್ನೆಗೆ ಬರುತ್ತೇನಪ್ಪ. ಅರ್ಜುನ ಮೊದಲ ಅಧ್ಯಾಯದ ಅರ್ಜುನ ವಿಷಾದ ಯೋಗದಲ್ಲಿ ಕುಲಧರ್ಮದ ಪ್ರಸ್ತಾಪ ಮಾಡಿ ಶೋಕವನ್ನು ತೋಡಿಕೊಳ್ತಾನೆ. ಕುಲಧರ್ಮ ನಾಶವಾಗುತ್ತೆ ಯುದ್ಧದಿಂದ, ನನ್ನ ಸ್ವಜನರೊಡನೆ ಹೋರಾಡುವುದರಿಂದ ಎಂದು. ಅದಕ್ಕೆ ಉತ್ತರವಾಗಿಯೂ ಎನ್ನುವಂತೆ ಸಾಂಖ್ಯ ಯೋಗದಲ್ಲಿ ಕೃಷ್ಣ ಸ್ವಧರ್ಮ ಎನ್ನುವ ಒಂದು ಪದವನ್ನು ಬಳಸ್ತಾನೆ ಉತ್ತರವಾಗಿ ನೀಡುವ ರೀತಿಯಲ್ಲಿ ಅಂತ ನನಗನ್ನಿಸ್ತು. ಆದರೂ ಈ ಸ್ವಧರ್ಮ ಕುಲಧರ್ಮ ಇದರ ನಡುವೆ ಸ್ವಲ್ಪ ಗೊಂದಲ ಕಂಡಿತು. ಅದರ ವಿವರಣೆ ಬೇಕಿತ್ತು. ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮದ ಆಧಾರದಲ್ಲಿಯೇ ನಮ್ಮ ಶಾಸ್ತ್ರಗಳು ನಿಂತಿರೋದು. ಧರ್ಮದಷ್ಟು ಸೂಕ್ಷ್ಮ ಇನ್ನೊಂದು ಇಲ್ಲ. ಗಹನ ಕರ್ಮಣೋ ಗತಿ ಅಂಥೇಳಿ ಭಗವದ್ಗೀತೆಯಲ್ಲಿ ಏನು ಶ್ರೀಕೃಷ್ಣ ಹೇಳಿದಾನೋ ಹಾಗೆಯೇ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್ ಅಂತಲೇ ಉಪನಿಷತ್ತುಗಳು ಹೇಳ್ತದೆ. ಒಳಗಡೆಗೆ ಅದು ಅವಿತುಕೊಂಡಿದೆ, ಅಲ್ಲಿ ಪ್ರಕಾಶಮಾನವಾಗಿ ಶೋಧಿಸಿ ತೆಗೆದುಕೊಳ್ಬೇಕು. ಹಾಗಾಗಿ ಧರ್ಮವನ್ನು ಯಾವಾಗಲೂ ಕೇವಲ ಶಾಸ್ತ್ರದ ಅಧ್ಯಯನದಿಂದ ನಡೆಸೋದು ಅಂತಲ್ಲ. ಪ್ರಸ್ತುತ ನೋಡಿ, ಮೊದಲನೇದಾಗಿ ಧರ್ಮ ಅಂತ ಹೇಳಿದ ಕೂಡಲೇ ದಶಕಂ ಧರ್ಮಲಕ್ಷಣಂ ಅಂತ ಹೇಳಿದರು. ಅದನ್ನು ವಿವರಿಸಲಿಕ್ಕೆ ಅಂತೇಳಿ ಹೋದರೆ ಅದು ತುಂಬ ಆಗಿಬಿಡ್ತದೆ. ನಾನು ಕೇವಲ 10 ಯಾವುದು ಅಂತ ಹೇಳಿಬಿಡ್ತೇನೆ ಅಷ್ಟೇ. ಧೃತಿ, ಕ್ಷಮ, ದಮೋಸ್ತೇಯಂ, ದಮಃ ಅಸ್ತೇಯಂ, ಅಸ್ತೇಯ ಅಂತಂದರೆ ಕಳ್ಳತನ ಮಾಡದೇ ಇರೋದು. ಶೌಚಂ, ಇಂದ್ರಿಯ ನಿಗ್ರಹ, ಧೀ, ವಿದ್ಯಾ, ಸತ್ಯಮಕ್ರೋಧೋ, ದಶಕಂ ಧರ್ಮ ಲಕ್ಷಣಂ ಅಂತ. ಯಾರು ಇದನ್ನು ತೆಗೆದುಹಾಕಲಿಕ್ಕೆ ಸಾಧ್ಯ ಆಗ್ತದೆ? ಒಂದೇ ಆದರೂ ಧೈರ್ಯ ಬೇಕು ಯಾವಾಗಲೂ ಮನುಷ್ಯನಿಗೆ. ಧೃತಿ, ಧಾರಣೆಗೆ ಧೈರ್ಯ ಬೇಕು, ಕ್ಷಮಾಶೀಲತೆ ಬೇಕು, ಮತ್ತು ಮನಸ್ಸನ್ನು ಶಮನ ದಮನ ಮಾಡಿಕೊಳ್ಬೇಕು, ಇಂದ್ರಿಯಗಳನ್ನು ಕೂಡ. ಮತ್ತು ಅಪಹರಣ, ಇನ್ನೊಬ್ಬರ ವಸ್ತುವನ್ನು ಮಾಡಬಾರದು. ಅಂತರಂಗ ಬಹಿರಂಗ ಶುದ್ಧಿ ಇರಬೇಕು. ಮತ್ತು ಸಾಮಾನ್ಯವಾದ ಪಂಚೇಂದ್ರಿಯಗಳ ನಿಗ್ರಹ, ಅವುಗಳ ಮೇಲೆ ನಮ್ಮ ಹತೋಟಿ ಇರಬೇಕು. ಧೀ, ಬುದ್ಧಿಯನ್ನು ಧಾರಣೆ ಮಾಡುವಂತಹ ಆ ಧೀ ಇರಬೇಕು, ವಿಸ್ಡಮ್ ಅಂತೆಲ್ಲ ಹೇಳ್ತಾರಲ್ಲ. ವಿದ್ಯೆ, ಜ್ಞಾನ, ಶಾಸ್ತ್ರಜ್ಞಾನ ಇದ್ದಿರಬೇಕು, ಅಧ್ಯಯನ. ಮತ್ತು ಸತ್ಯವನ್ನು ಹೇಳಬೇಕು. ಸತ್ಯದ ಬಗ್ಗೆ ಹೇಳಲಿಕ್ಕೇ ದೊಡ್ಡ ಗ್ರಂಥ ಬೇಕಾದೀತು. ಮತ್ತು ಸಿಟ್ಟು ಮಾಡಿಕೊಳ್ಳದೇ ಇರೋದು, ಇದು ಧರ್ಮದ ಲಕ್ಷಣ ಅಂತ ಹೇಳಿದರು. ಇದರೊಳಗೆ ಯಾವ್ದಾದ್ರು ವೈಪರೀತ್ಯವಾಗಿ ಕಂಡ್ರೆ ಅದು ಅಧರ್ಮ ಅಂತ ಲೆಕ್ಕ. ಹಾಗೆಯೇ ಇನ್ನೊಂದಿದೆ, ವೇದಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನಃ. ನೋಡಿ, ಪ್ರಿಯಮಾತ್ಮನಃ ಬಂತು, ಆತ್ಮಕ್ಕೆ ಸಂಬಂಧಪಟ್ಟು ಬಂದಾಗ ಮತ್ತು ಅದನ್ನು ನಾವು ಹೇಳ್ಬೋದು. ವೇದ, ಹಾಗೆಯೇ ಸ್ಮೃತಿ ಅದಕ್ಕನುಸಾರವಾಗಿ ಬಂದಿರೋದು. ವೇದ ಅಂದ್ರೇ ಅದರೊಳಗೆ ಬ್ರಾಹ್ಮಣಗಳು ಬರ್ತವೆ, ಆರಣ್ಯಕಗಳು ಬರ್ತವೆ. ಅದಕ್ಕಿಂತ ಕೊನೆಗೆ ಉಪನಿಷತ್ತು ಪ್ರಧಾನವಾಗಿ ಬರ್ತಾ ಇರೋದು. ಹಾಗೆಯೇ ಸ್ಮೃತಿ ಗ್ರಂಥಗಳು ಸಾಕಷ್ಟಿವೆ ಆಯಾ ಕಾಲಕ್ಕೆ ತಕ್ಕಂತೆ. ಮತ್ತು ಇಲ್ಲಿ ಸದಾಚಾರ ಅಂತಂದರು. ಧರ್ಮ ಇರೋದೇ ಆಚಾರದಲ್ಲಿ. ಸತ್ಯವ ನುಡಿ ಮತ್ತು ಧರ್ಮ ಆಚಾರ. ಸತ್ಯಂ ವದ ಧರ್ಮಂ ಚರ ಅನ್ನೋದು ತೈತರಿಯ ಉಪನಿಷತ್ತಿನ ವಾಣಿ. ಹಾಗೆಯೇ ಆತ್ಮನಃ, ಸಂತೋಷ ಕೊಡುವಂಥದ್ದು, ಆತ್ಮಕ್ಕೆ ಸಂತೋಷ ಕೊಡಬೇಕು. ಈ ಸದಾಚಾರದಲ್ಲಿದ್ದವನ ಆತ್ಮಕ್ಕೆ ಸಂತೋಷ ಕೊಡ್ತಾ ಇರೋದು. ಏನೇನೋ ಆ ದುರಾಚಾರ ಮಾಡಿಕೊಂಡು ಸಂತೋಷ ಅಂತ ಹೇಳೋದಿಲ್ಲ. ಅದಕ್ಕೆ ಅದು ವಿಕೃತಿಯಾಗಿ ಅವನು ಸಂತೋಷ ಪಡ್ತಾ ಇರುವಂತಹದ್ದು ಅಕ್ಷಣಿಕ. ಅದು ಮಹಾಭಾರತವು ಧರ್ಮದ ಬಗ್ಗೆ ಸಾಕಷ್ಟು ಹೇಳಿದೆ.
ಧರ್ಮೋ ರಕ್ಷತೆ ರಕ್ಷತಃ ಅನ್ನೋದು ಅದೇ. ಇಲ್ಲಿ ಪ್ರಸ್ತುತವಾಗಿ ನಾವು ನೋಡುವ ಪಾಂಡವರು ಕೌರವರು ಇಬ್ಬರದ್ದು ತಲೆಯಲ್ಲಿ ಏನಿದೆ ಅಂದರೆ ಪರಸ್ಪರ ನಾವು ಯುದ್ಧ ಮಾಡ್ತಾ ಇದ್ದೇವೆ ಅಂತ. ಅಲ್ಲಿ ಸಮಸ್ಯೆ ಬಂದಿರೋದು. ಧೃತರಾಷ್ಟ್ರ ಮಾಮಕಾ ಪಾಂಡವಾಶ್ಚೈವ ಅಂದ. ಅವನ ಮಾಮಕರು ತನ್ನವರು ಅನ್ನೋದ್ರೊಳಗೆ ಪಾಂಡವರಿಲ್ಲ. ಎಂಥ ದುರಂತ. ಹಾಗಾಗಿ ತನ್ನ ಪಕ್ಷ ಮತ್ತು ವಿರುದ್ಧ ಪಕ್ಷ ಪಾಂಡವರಿದ್ದು ಅಂತ ಅವನು ಹಿಡ್ಕೊಂಡು ಬಿಟ್ಟಿದ್ದಾನೆ. ಅಲ್ಲಿ ಆ ಮಮಕಾರ ಮೋಹ ಒಳಗೊಂಡಿದೆ. ಅರ್ಜುನನಾದರೂ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಸ್ಯಾಮ ಮಾಧವ. ಅವನೇನು ಮಾಮಕ ಹೇಳ್ಕೊಂಡಿದ್ದಾನೆ, ಅವರನ್ನು ಇವನು ಅಂದರೆ ಇವರನ್ನು ವೈರಿ ಅಂತ ಧೃತರಾಷ್ಟ್ರ ಅಂದ್ಕೊಂಡಿರೋದು. ಆದರೆ ಅರ್ಜುನ ಅವರನ್ನು ಸ್ವಜನ ಅಂತ ಅಂದ್ಕೊಂಡಿದ್ದಾನೆ. ಮಾಮಕ ಸ್ವಜನ. ಈ ಈ ಸ್ವಜನ ಒಂದು ಮಾತ್ರ ಅಲ್ಲ, ಇವರನ್ನೇ ಕೊಂದರೆ ನಮ್ಮ ಕುಲಧರ್ಮಕ್ಕೆ ಏನಾಗ್ಬೋದು ಅಂತ ಬರ್ತದೆ. ನೀವು ಹೇಳಿದ್ರಲ್ಲ ಕುಲಧರ್ಮ ಮತ್ತು ಸ್ವಧರ್ಮ ಅಂತ. ಅವನೇನು ಕುಲಧರ್ಮ ಅಂದರೆ ಅಂತ ತಿಳ್ಕೊಂಡಿದ್ದಾನೆ, ತನ್ನ ಕುಲವನ್ನು ಕಾಪಾಡಿಕೊಳ್ಳುವುದು ತನ್ನ ಧರ್ಮ, ತನ್ನ ಕುಲಾಚಾರವನ್ನು ಕಾಪಾಡಿಕೊಳ್ಳುವಂತಹದ್ದು ತನ್ನ ಧರ್ಮ. ಒಂದು ಹಂತದವರೆಗೆ ಹೌದು, ಮನೆಗೆ ಎದ್ದು ಮಾರು ಗೆಲ್ಲಬೇಕು ಅಂತೆಲ್ಲ ಹೇಳೋದು ಅಂತ ಕೌಟುಂಬಿಕವಾಗಿ ನೋಡಿದಾಗ ಹಾಗೆ. ಆದರೆ ಅರ್ಜುನ ಅವನು ಕ್ಷತ್ರಿಯ, ಸಾಮಾನ್ಯವಾದ ಕ್ಷತ್ರಿಯನೂ ಅಲ್ಲ. ಅವನು ಇಡೀ ಪ್ರಜೆಗಳ ಯೋಗಕ್ಷೇಮ ಅವನಲ್ಲಿದೆ. ಪ್ರಜಾಧರ್ಮ ಅವನಿಗೆ ಬರಬೇಕು, ಕುಲಧರ್ಮ ಅಲ್ಲ. ಅವನು ಆ ಕುಲಧರ್ಮ ಇಟ್ಕೊಂಡು ಅದು ಧರ್ಮೇನಷ್ಟೇ ಕೃತಂ, ಆ ಕುಲಧರ್ಮವೇ ಧರ್ಮ ಅಂತ ತಿಳ್ಕೊಂಡು ಏನೆಲ್ಲ ಹಾನಿ ಆಗ್ತದೆ ಅಂತ ವರ್ಣನೆ ಮಾಡಿಕೊಂಡು ಅದೇ ತಲೆ ಬಿಸಿಯಲ್ಲಿ ಇದ್ದವನು. ಆದರೆ ಶ್ರೀಕೃಷ್ಣ ಹೇಳ್ತಾ ಇರುವಂತಹದ್ದು ಈ ಮಾಮಕ ಸ್ವಜನ ಕುಲಧರ್ಮ ಎಲ್ಲ ಬಿಟ್ಟು ನಿನ್ನ ಸ್ವಕರ್ಮ ಮಾಡಬೇಕು ಅಂತ. ನಿನ್ನ ಕರ್ಮ ಮುಖ್ಯವಾದ ಯಾವುದು? ಪ್ರಜೆಗಳ ರಕ್ಷಣೆ. ಯಾವ ಆಧಾರದಲ್ಲಿ? ಧರ್ಮದ ಆಧಾರದಲ್ಲಿ. ಆ ಧರ್ಮಗಳಲ್ಲಿ ನಿನ್ನದು ಯಾವುದು? ಸ್ವಧರ್ಮ. ನಿನ್ನ ಸ್ವಧರ್ಮ ಅಂದ್ರೇನು? ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ ನಿನ್ನನ್ನು ಬೇಕಾದರೂ ನೀನು ತ್ಯಾಗ ಮಾಡಬೇಕಾಗಿರೋದು. ಕುಟುಂಬದ ಪ್ರಶ್ನೆ ಏನು? ಹೋರಾಡಬೇಕಿದ್ರೆ ಹೇಗೋ ನೀನೇ ಹೇಳ್ತೀಯಲ್ಲ, ನಾವು ಸಾಯ್ತೇವೋ ಅವರು ಸಾಯ್ತಾರೋ, ನಾವು ಗೆಲ್ತಾರೋ ಅವ್ರು ಗೆಲ್ತಾರೋ, ಅದು ನನಗೆ ಸಂಶಯ ಉಂಟು ಅಂತ. ಹಾಗಿರಬೇಕಿದ್ರೆ ಯಾಕಾಗಿ ಯುದ್ಧ ಮಾಡೋದು? ನಿನ್ನ ಕುಲಧರ್ಮದ ಮೋಹನೂ ಬಿಡಬೇಕಾಗ್ತದೆ, ಒಂದು ಸ್ವಧರ್ಮ ಪಾಲನೆ ಮಾಡಬೇಕಿದ್ರೆ. ಮತ್ತು ಎರಡನೇದಾಗಿ ನೀವು ಪಾಂಡವರು ಕೌರವರ ಮೇಲಿನ ದ್ವೇಷ ವೈರದಿಂದ ಯುದ್ಧ ಮಾಡೋದು ಅನ್ನುವ ಆ ಒಂದು ಭ್ರಮೆಯಿಂದ ಹೊರಗಡೆ ಬರಬೇಕು. ಇಲ್ಲಿ ಕೇವಲ ಸ್ವಧರ್ಮ ಅಂತಂದರೆ ಯಾವುದು? ಅವನು ಹೇಳಿದ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಅದಕ್ಕಿಂತ ಮೊದಲನೇ ಸಾಲ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್. ಈ ಶ್ರೇಯಾನ್ ಸ್ವಧರ್ಮ ಅಂತ ಹೇಳೋದು 18ನೇ ಅಧ್ಯಾಯದಲ್ಲೂ ಆ ಒಂದು ವಾಕ್ಯ ಬಂದೇ ಬರ್ತದೆ. ಇಲ್ಲಿ ಸ್ವಧರ್ಮ ಅಂತಂದರೆ ನಾನು ಹೇಳಿದ ಹಾಗೆ ಪ್ರಜೆಗಳ ರಕ್ಷಣೆ ಮಾಡ್ತಾ ಇರುವಂಥದ್ದು. ಮತ್ತು ಮುಖ್ಯ ಯಾವುದು? ಅವನೇ ಹೇಳಿದ್ನಲ್ಲ, ನಾನು ಯಾಕೆ ಇಲ್ಲಿ ಅವತಾರ ಮಾಡಿದ್ದೇನೆ ಅಂತೇಳಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ. ಆ ಧರ್ಮ ಸಂಸ್ಥಾಪನೆಗಾಗಿ ಪಾಂಡವರನ್ನು ಅವನು ಆಯ್ಕೆ ಮಾಡಿಕೊಂಡಿದ್ದು. ಸುಮ್ಮನೆ ಮೋಹದಿಂದ ಅಥವಾ ಅವರು ತನಗೆ ತುಂಬ ಇಷ್ಟ ಅಂತಲ್ಲ. ಅವರು ಯಾಕೆ ಅವನಿಗೆ ಇಷ್ಟ ಪ್ರಿಯ ಅಂತ ಹೇಳಿದ್ದಾರೆ ಅಂದರೆ ಅವರು ಸದಾಚಾರದಲ್ಲಿದ್ದಾರೆ, ಅವರು ಧರ್ಮಾಚರಣೆಯಲ್ಲಿದ್ದಾರೆ. ಆ ಧರ್ಮ ಆಚಾರ ಅವರಲ್ಲಿ ಇರೋದರಿಂದ ಅದರೊಳಗೆ ಸತ್ಯ ಪ್ರಪ್ರಥಮವಾಗಿರುವಂಥದ್ದು ಈ ಸತ್ಯ ಸಂಬಂಧಪಟ್ಟಿದೆ. ಮತ್ತು ಆ ಸಾಹಿತ್ಯವನ್ನು ನುಡಿಯನ್ನು ನಡೆಸ್ಕೊಂಡು ಹೋಗಬೇಕು ಅಂದರೆ ಧೃತಿ ಬೇಕು, ಧೈರ್ಯ ಬೇಕು. ಅವರೆಲ್ಲ ಆ ಧೈರ್ಯ ಇದೆ. ಯಾರೋ ಒಬ್ಬರು ಕೇಳಿದರು, ಕೃಷ್ಣ ಮೊದಲೇ ಬಂದು ಅವರದ್ದು ಸಮಸ್ಯೆ ಎಲ್ಲ ಪರಿಹಾರ ಮಾಡ್ಬೋದಾಗಿತ್ತಲ್ಲ ಅಂತ. ಆಗ ಮೊದಲೇ ಬಂದು ಆಗಿದ್ದರೆ ಇವರ ಕರ್ಮಕ್ಕೆ ಸಂಬಂಧಪಟ್ಟು ಏನು ಬಂತು? ಸ್ವಕರ್ಮಕ್ಕೆ ಅವರು ಅನುಭವಿಸಲೇಬೇಕು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಲ್ಲಿ ಅವರು ಹೇಗೆ ಸಹನೆಯಿಂದ ಇದ್ದರು ಅನ್ನೋದು. ಎಷ್ಟು ಪರೀಕ್ಷೆಗೆ ಒಡ್ಕೊಂಡಿದ್ದಾರೆ ಅವರು. ಆ ಪರೀಕ್ಷೆಯಲ್ಲೆಲ್ಲ ಅವರು ಉತ್ತೀರ್ಣ ಆದ್ದರಿಂದ ಅವರು ಧರ್ಮಾಚರಣೆಯಲ್ಲಿದ್ದಾರೆ. ತನ್ನ ಈ ಧರ್ಮ ಸಂಸ್ಥಾಪನೆ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಇದು ಕ್ಷತ್ರಿಯನಾಗಿ ರಾಜ ಕುಲದಲ್ಲಿ ಹುಟ್ಟಿರುವಂತಹ ಕುಲಧರ್ಮ ಅರ್ಜುನನದು ಅಂತ ಅವನು ಎತ್ತಿ ತೋರಿಸ್ತಾ ಇದ್ದಾನೆ. ನಿನ್ನ ಕುಟುಂಬಕ್ಕಾಗಿ ನೀನು ಯುದ್ಧ ಮಾಡ್ತಾ ಇದ್ದೀಯೇ ಅಂತಾದರೆ ಅದು ಪಾಪವೇ ಆಗಿರ್ತದೆ. ಹಾಗಾಗಿ ಎಲ್ಲಿವರೆಗೆ ಹೋಗ್ಬಿಟ್ಟಿದ್ದ ಅವನು? ಒಂದು ಎಷ್ಟು ಅಂತಂದರೆ ಬೇರೆಯವರು ಯಾರಾದರೂ ಬಂದು ನನ್ನನ್ನು ಕೊಂದರೂ ಆದೀತು ಅಂತ. ಒಂದು ಒಳಗಡೆಯಿಂದ ಅವನು ಏನೋ ನಾನು ಆತ್ಮಹತ್ಯೆ ನಾನು ಮಾಡ್ಕೊಳ್ಳೋದಿಲ್ಲ, ಆದರೆ ಬೇರೆಯವರಾದರೂ ಮಾಡಿದ್ರು ಸುಮ್ಮನೆ ಕೂತ್ಕೊಂಡ್ಬಿಡ್ತೇನೆ ನಾನು. ಅಷ್ಟು ಅವನು ಕಳಾಹೀನ ಆಗಿದ್ದ, ಅಷ್ಟು ಅವನಲ್ಲಿ ಕ್ಲೈಬ್ಯತೆ ಇತ್ತು.
ಆ ಹಿನ್ನೆಲೆಯಲ್ಲಿಯೇ ಅವನು ಈಗ ಸ್ವಧರ್ಮ ಅಂತ ಹೇಳ್ತಾ ಇರೋದು. ಹಾಗಾಗಿ ಸ್ವಧರ್ಮ ಅಂದರೆ ಯಾವುದು ಅಂತ ಹೇಳಿದರೆ, ಯುದ್ಧ ಮಾಡೋದು ಸ್ವಧರ್ಮ ಅಂತ ಆಗೋದಿಲ್ಲ. ಯುದ್ಧ ಮಾಡೋದು ಇಲ್ಲಿ ಸ್ವಕರ್ಮ. ಅನಿವಾರ್ಯವಾಗಿ ರಕ್ಷಣೆ ಮಾಡಲಿಕ್ಕೆ, ಧರ್ಮ ರಕ್ಷಣೆಗಾಗಿ, ಶಿಷ್ಟ ರಕ್ಷಣೆಗಾಗಿ ಯುದ್ಧ ಮಾಡೋದು ಅದು ಸ್ವಕರ್ಮ. ಅದು ಪ್ರಜಾಧರ್ಮವಾಗಿ ಪಾಂಡವರೆಲ್ಲರೂ ಧರ್ಮಾಚರಣೆ, ಕ್ಷತ್ರಿಯರಾಗಿ ಧರ್ಮಾಚರಣೆ ಮಾಡಬೇಕಿದ್ರೆ ಅನಿವಾರ್ಯವಾಗಿ ಯುದ್ಧ ಮಾಡೋದು ಸ್ವಕರ್ಮ ಆಗ್ತದೆ. ನೋಡಿ, ಸ್ವಜನ ಅನ್ನೋದು ಬಿಡಬೇಕು ನೀನು, ಇಲ್ಲಿ ಸಜ್ಜನ ಅನ್ನೋದನ್ನು ಹಿಡ್ಕೊಳ್ಬೇಕು ನೀನು. ಶಿಷ್ಟ ರಕ್ಷಣೆ ಮಾಡಬೇಕಂತ ಹಿಡ್ಕೊಳ್ಬೇಕು ನೀನು. ಹಾಗೆಯೇ ಈ ಸ್ವಕರ್ಮ, ಈಗ ನೀವು ಯುದ್ಧ ಘೋಷಣೆ ಮಾಡ್ಕೊಂಡು ಬಂದಿದ್ದು, ನಿಮಗೇನು ಯುದ್ಧ ಘೋಷಣೆ ಮಾಡಲಿಕ್ಕೆ ನಾನು ಹೇಳಲಿಲ್ಲ, ಅಥವಾ ನಾನೊಂದು ಪಕ್ಷಕ್ಕೆ ಬರ್ತೇನೆ ನಾನಾಗಿಂದು ಹೇಳಲಿಲ್ಲ. ಕೌರವರು ಪಾಂಡವರು ಒಟ್ಟಿಗೆ ಸೇರಿ ಅವರ ಪ್ರತಿನಿಧಿಯಾಗಿ ನೀನು ದುರ್ಯೋಧನ ಬಂದಾಗ ನನ್ನನ್ನು ಕೇಳಿದಾಗ ನೀವು ಆಯ್ಕೆ ಮಾಡಿಕೊಂಡಿದ್ದು, ನಾನು ಆಯ್ಕೆ ಮಾಡಿಕೊಂಡಿದ್ದಲ್ಲ. ಯುದ್ಧ ನಿಮ್ಮ ಆಯ್ಕೆ. ಆ ಹಂತದಲ್ಲಿ ಇವನು ಗಾಂಡೀವಂ ಸಂಸತೆ ಅಂತ ಹೇಳ್ತಿರೋದು. ಹಾಗಾಗಿ ಇದು ಸ್ವಕರ್ಮದಿಂದ ಪಲಾಯನ ಮಾಡೋದು ಸರಿಯಲ್ಲ ಇದಕ್ಕೆ ಅನ್ನುವ ದೃಷ್ಟಿಯಿಂದ ನಿನ್ನ ಧರ್ಮಾಚರಣೆ ಮಾಡು. ಸ್ವಧರ್ಮವನ್ನು ಆಚರಣೆ ಮಾಡಿದ ಮೇಲೆ ಕುಲಧರ್ಮ ಬರೋದು, ಕುಲಧರ್ಮದಲ್ಲಿ ಬಂದ ಮೇಲೆ ಮತ್ತೆ ಸ್ವಜನ ಅಂತ ಬರೋದು, ಆ ಸ್ವಜನದಲ್ಲಿ ಮಾಮಕ ಅಂತ ಬರೋದು. ಆದರೆ ನೇರವಾಗಿ ಮಾಮಕ ಸ್ವಜನದಲ್ಲಿ ನೀವು ಮನಸ್ಸು ಇಟ್ಕೊಂಡು ಬಿಟ್ಟರೆ ಮತ್ತು ಕುಲಧರ್ಮದಲ್ಲಿಯೇ ಕುಟುಂಬ ಮೋಹಿತರಾಗಿಬಿಟ್ರೆ ಪ್ರಜೆಗಳ ಧರ್ಮ ಎಲ್ಲಿಂದ ಬಂತು? ಸಮಾನವಾಗಿ ಅವರನ್ನು ನೋಡಬೇಕು. ನಿನ್ನ ಕುಲದ ಹಾಗೆ, ನಿನ್ನ ಕುಟುಂಬದವರ ಹಾಗೆಯೇ ಪ್ರಜೆಗಳನ್ನು ನೋಡೋದು ನಿಮ್ಮ ಆದ್ಯಕತ. ನೋಡುವಂಥದ್ದು ಹೇಳೋದೇ ಧರ್ಮ. ಅದನ್ನು ಆಚರಿಸಲಿಕ್ಕಾಗಿಯೇ ಕರ್ಮ ಇರ್ತಾ ಇರೋದು ಸ್ವಕರ್ಮ ಅಂತ. ಅವನಿಗೆ ಸ್ವಧರ್ಮ ಸ್ವಕರ್ಮ ಬಿಟ್ಟು ಈ ಸ್ವಜನ ಆದ್ದರಿಂದ ಕ್ಲೈಬ್ಯ ಬಂದಿರೋದು. ಈ ಕ್ಲೈಬ್ಯ ಅನ್ನೋದು ದೊಡ್ಡ ರೋಗ ಕ್ಷತ್ರಿಯರಿಗೆ ಸಂಬಂಧಪಟ್ಟು ಬಂದ್ಬಿಟ್ಟು, ಅದು ಆತ್ಮಘಾತಕವಾಗುವಂತಹದ್ದು. ಆತ್ಮಘಾತಕ ಅಂತಂದರೆ ತನ್ನ ಚಾರಿತ್ರ್ಯವನ್ನೇ ತಾನು ಹನನ ಮಾಡಿಕೊಳ್ಳುವಂತಹ ದುಸ್ಥಿತಿ ಬರ್ತಾ ಇರುವಂತಹದ್ದು. ಹಾಗಾಗಿ ಈ ವಿಷಯದಲ್ಲಿ ಈ ಸ್ವಜನ, ಕುಲಧರ್ಮ, ಸ್ವಧರ್ಮ ಮತ್ತು ಸ್ವಕರ್ಮ ಇವುಗಳ ಒಂದು ಸ್ಪಷ್ಟತೆಯನ್ನು ತಗೊಳ್ಬೇಕು. ಇನ್ನೂ ಮತ್ತು ವಿವರವಾಗಿ ಮತ್ತೆ ಯಾವಾಗಾದರೂ ಪ್ರಶ್ನೆ ಬಂದಾದರೆ ಹೇಳೋಣ. ಧನ್ಯವಾದ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇಂದಿಲ್ಲಿ ಪಡೆದುಕೊಂಡಿದ್ದೆವು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲೂ ಏನಾದರೂ ಗೊಂದಲ ಪ್ರಶ್ನೆ ಇದ್ದರೆ ನಿಮ್ಮ ಅಭಿಪ್ರಾಯದ ಮೂಲಕ, ಕಮೆಂಟ್ ಮೂಲಕ ವಿಡಿಯೋದ ಕೆಳಗೆ ತಿಳಿಸಬಹುದು. ಮತ್ತೊಂದು ಸರಣಿಯಲ್ಲಿ ಹೊಸ ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ. ವಂದನೆಗಳು. ನಮಸ್ತೆ.